ಈ ನಡುವೆ ಏಪ್ರಿಲ್ 14ರಂದು ಬೆಂಗಳೂರಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೃಹತ್ ರೋಡ್ ಶೋ ಅನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 14ರಂದು ಬೆಂಗಳೂರಿನಲ್ಲಿ ಪ್ರಧಾನಿ ಮೋದಿ ಅವರ ರೋಡ್ ಶೋ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅವರ ರೋಡ್ ಶೋ. 4 ಸಂಭಾವ್ಯ ರೂಟ್ ಮ್ಯಾಪ್ ಅನ್ನು ರಾಜ್ಯ ಬಿಜೆಪಿ ಸಿದ್ಧಪಡಿಸಿದೆ. ಹೆಬ್ಬಾಳ, ಬ್ಯಾಟರಾಯನಪುರ ವಿಧಾನಸಭೆ ಕ್ಷೇತ್ರಗಳಲ್ಲಿ ರೋಡ್ ಶೋ ಅನ್ನು ಮಾಡ್ತಾರೆ. ಈ 2 ಕ್ಷೇತ್ರಗಳಲ್ಲೂ ಒಟ್ಟು 4 ರೂಟ್ ಮ್ಯಾಪ್ಗಳನ್ನು ಸಿದ್ಧಪಡಿಸಿ ರವಾನೆಯನ್ನು ಮಾಡಿದ್ದಾರೆ. ಏನದು ರೂಟ್ ಮ್ಯಾಪ್ ನಂಬರ್ 1? ಹೆಬ್ಬಾಳದಲ್ಲಿ 6.4 ಕಿಲೋಮೀಟರ್ ರೋಡ್ ಶೋ ಆಗಬೇಕು ಅಂತ. ಅಶ್ವಥ್ ನಗರ ಸರ್ಕಲ್ನಿಂದ ಮೋದಿ ಅವರ ರೋಡ್ ಶೋ ಆರಂಭ ಆಗಬೇಕು. ಅಶ್ವಥ್ ನಗರ ಸರ್ಕಲ್ನಿಂದ ಗೆದ್ದಲಹಳ್ಳಿ ಸರ್ಕಲ್, ಅಲ್ಲಿಂದ ರಾಧಾಕೃಷ್ಣ ದೇವಸ್ಥಾನ, ಅಲ್ಲಿಂದ ವೈಭವ್ ಥಿಯೇಟರ್, ನಾಗಶೆಟ್ಟಿಹಳ್ಳಿ ಜಂಕ್ಷನ್, ರಿಂಗ್ ರೋಡ್ ಜಂಕ್ಷನ್, ಕೋಟೆ ಮುತ್ತುಸ್ವಾಮಿ ದೇವಸ್ಥಾನ, ಈ ರೀತಿ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ರೂಟ್ ಮ್ಯಾಪ್ 2 ಬ್ಯಾಟರಾಯನಪುರದಲ್ಲಿ 4.6 ಕಿಲೋಮೀಟರ್, ಬ್ಯಾಟರಾಯನಪುರದಿಂದ ಗುಂಡಾಂಜನೇಯ ಸ್ವಾಮಿ ದೇವಸ್ಥಾನ ತನಕ, ಕೊಡಗೆಹಳ್ಳಿ ಗೇಟ್, ಬ್ಯಾಟರಾಯನಪುರ ಸರ್ಕಲ್, ಜಕ್ಕೂರು ಏರೋಡ್ರಮ್, ಇದನ್ನು ಮಾಡಿ ಅಂದರೆ ಇದು ಸಂಭಾವ್ಯ, ಇದನ್ನು ಪ್ರಧಾನಿ ಕಚೇರಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಪ್ರಧಾನಿ ಕಚೇರಿಯಿಂದ ಇನ್ನಷ್ಟೇ ಅಂತಿಮಗೊಳ್ಳಬೇಕಿದೆ ರೋಡ್ ಶೋದ ರೂಟ್ ಮ್ಯಾಪ್. ಇನ್ನೆರಡು ದಿನಗಳಲ್ಲಿ ಪ್ರಧಾನಿ ಕಚೇರಿಯಿಂದ ಅಂತಿಮಗೊಳ್ಳುತ್ತೆ ಈ ರೂಟ್ ಮ್ಯಾಪ್. ಇನ್ನು BS ಯಡಿಯೂರಪ್ಪನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಏಪ್ರಿಲ್ 14ನೇ ತಾರೀಕು ಮಂಗಳೂರು ಮತ್ತು ಬೆಂಗಳೂರಿನಲ್ಲಿ ಮೋದಿಯವರ ಸಭೆ ಇದೆ ಅಂತ. ಬೆಂಗಳೂರಿನಲ್ಲಿ ಮಾಜಿ CM ಯಡಿಯೂರಪ್ಪನವರ ಹೇಳಿಕೆ, 400 ಸೀಟ್ ಗೆಲ್ಲಬೇಕು ಅಂತ ಪ್ರಯತ್ನ ಆಗ್ತಾ ಇದೆ. ಇವತ್ತೇ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನ ಗೆಲ್ತೀವಿ. ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀನಿ. ಬಿಜೆಪಿಯಲ್ಲಿ ಯಾವ ಗೊಂದಲ ಕೂಡ ಇಲ್ಲ. ದಾವಣಗೆರೆ, ಚಿತ್ರದುರ್ಗ ಸೇರಿ ಎಲ್ಲ ಸರಿ ಹೋಗುತ್ತೆ ಅಂತ ಯಡಿಯೂರಪ್ಪನವರ ಮಾತು. ರಾಜ್ಯದಲ್ಲಿ ದಿನೇ ದಿನೇ ವಾತಾವರಣ ತುಂಬ ಚೆನ್ನಾಗಿ ಆಗ್ತಾ ಇದೆ. ಒಟ್ಟು ಸುಮಾರು 400 ಸೀಟಾದರೂ ಗೆಲ್ಲೇಬೇಕು ಅಂತ ನಮ್ಮ ಪ್ರಯತ್ನ. ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ MP ಗಳನ್ನ ಕರ್ಕೊಂಡು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೇನೆ. ಭರವಸೆನ ಕೊಟ್ಟಿದ್ದೇನೆ. ಅಮಿತ್ ಶಾಗೆ ಹೇಳಿದ್ದೇನೆ, ಮೋದಿ ಅವ್ರಿಗೆ ಹೇಳಿದ್ದೇನೆ. ಹೀಗಾಗಿ ಈ ಬಾರಿ ನಿಶ್ಚಿತವಾಗಿ 28ಕ್ಕೆ 28 ಕ್ಷೇತ್ರವನ್ನು ಗೆದ್ದು ನಮ್ಮ ಒಂದು ಕೊಡುಗೆ ಕರ್ನಾಟಕದ್ದು ಅಂಥೇಳಿ ಮೋದಿಯವರಿಗೆ MP ಗಳನ್ನ ಕರ್ಕೊಂಡು ಹೋಗಿ ಹೇಳಬೇಕು ಅಂತಿದ್ದೇನೆ. ಅದರಲ್ಲಿ ಯಶಸ್ವಿ ಆಗ್ತೇವೆ. ದೇವರ ದಯೆ ಇದೆ, ಜನರ ಬಲ ಇದೆ, ಮೋದಿಯವರ ಅಲೆ ಇದೆ. ಇದೆಲ್ಲವೂ ಸಹ ನಮಗೆ ತುಂಬ ಅನುಕೂಲಕರವಾಗುತ್ತೆ. ಮೋದಿಯವರು ಸಹ ನಾಳೆ 14ನೇ ತಾರೀಕು ಮಂಗಳೂರಿನಲ್ಲಿ ದೊಡ್ಡ ಸಭೆ, ಬೆಂಗಳೂರಲ್ಲೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದಾರೆ. ಇದೆಲ್ಲವೂ ಸಹ ನಮ್ಗೆ ಅನುಕೂಲ ಆಗುತ್ತೆ.